ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಅಮೃತಾಪುರಕ್ಕೆ ಹೋಗೋಣ ಅಂತ ಬಂದಿದ್ದೀನಿ. ತರೀಕೆರೆಯಿಂದ 7 ಕಿಲೋಮೀಟರ್ ಆಗುತ್ತೆ ಅಮೃತಾಪುರ. ಅಡಿಕೆ ತೋಟ ನೋಡಿ ಎಷ್ಟು ಸುಂದರವಾಗಿದೆ. ಒಂದು ಕಡ್ಡಿ ಹುಲ್ಲಿಲ್ಲದೆ ಮೇಂಟೈನ್ ಮಾಡಿದ್ದಾರೆ. ಒಂದು ಕಂಡಮ್ ತೋಟನೂ ಇಲ್ಲಿ ಕಾಣೋದಿಲ್ಲ. ಮುಂದೆ ನೋಡಿ ಅಡಿಕೆ ತೋಟರು ಯಾವ ರೀತಿ ಮನೆ ಕಟ್ಟಿದ್ದಾರೆ ಅಂತ. ಮನೆ ಕಟ್ಟಿದ್ರೆ ನೋಡಿ, ಯಾವ ರೀತಿ ಕಟ್ಟಿದ್ರೆ ನೋಡಿ. ಒಂದು ಮನೆ ತಿಂಕ ಇನ್ನೊಂದು ಮನೆ ಸುಂದರವಾಗಿದೆ. ಇಲ್ಲೇ ಸೈಡಲ್ಲಿ ಬೈಕ್ ನಿಲ್ಲಿಸಿ ನಿಂತ್ಕೊಂಡು ನೋಡೋಣ ಅಂತ ಖುಷಿ ಆಗತ್ತೆ ನೋಡಿ. ದೇವಸ್ಥಾನದ ಪಾರ್ಕಿಂಗ್ ಜಾಗ ನೋಡಿ ಎಷ್ಟು ವಿಶಾಲವಾಗಿದೆ. ಮರದಡಿಗೆ ನಾವು ಕಾರ್ನ ನಿಲ್ಲಿಸ್ಬೋದು. ಬರೀ ದೇವಸ್ಥಾನ ನೋಡಕ್ಕೆ ಬಂದ್ರೇ ಲಾಸ್ ಆಗುತ್ತೆ. ಅಮೃತಾಪುರ ಊರನ್ನು ಸುತ್ತೋದೇ ಒಂದು ಖುಷಿ ನೋಡಿ. ಇಲ್ಲಿ ನೋಡಿ ಮನೆಗಳು ನೋಡಿ ಎಷ್ಟು ಸುಂದರವಾಗಿದೆ. ಈ ಥರ ಮನೆಗಳು ನಾವು ಸಿಟಿಯಲ್ಲಿ ಕಟ್ಟಕ್ಕೆ ಬರಲ್ಲ. ಮನೆ ಮುಂದೆ ನೋಡಿ ಎಷ್ಟು ವಿಶಾಲವಾದ ಜಾಗ ಇದೆ. ಈ ಥರ ಸಿಟಿಯಲ್ಲಿ ನಮಗೆ ಸಿಗೋದಿಲ್ಲ. ಅಮೃತಾಪುರ ನೋಡಿ ತುಂಬ ಸುಂದರವಾಗಿದೆ. ಇಲ್ಲಿ ನೋಡಿ ಮನೆಗಳು ಡಿಸೈನ್ ನೋಡಿ. ಇಲ್ಲಿ ನೋಡಿ ಮಹಾದ್ವಾರ ಯಾವ ರೀತಿ ಇದೆ, ಶಿವನನ್ನೇ ಮೇಲೆ ಕೂರಿಸಿದ್ದಾರೆ. ಊರಿನ ಹೆಬ್ಬಾಗಲು ನೋಡಿ, ಇದು ಅಮೃತಾಪುರದ ಊರಲ್ಲಿರ್ತಕ್ಕಂಥದ್ದು. ಅಮೃತೇಶ್ವರ ದೇವಾಲಯ ಅಮೃತಾಪುರಕ್ಕೆ ಸ್ವಾಗತ. ಇದು ಹೊಯ್ಸಳರ ವಾಸ್ತುಶಿಲ್ಪಕ್ಕೆ ಹೆಸರುವಾಸಿ. ಹೊಯ್ಸಳರ ರಾಜ ವೀರಬಳ್ಳಾಳನು ಈ ದೇವಸ್ಥಾನವನ್ನು ನಿರ್ಮಿಸುತ್ತಾನೆ. ಇದು ನಕ್ಷತ್ರದ ಆಕಾರದಂತೆ ನಿರ್ಮಿಸುತ್ತಾರೆ. ಸ್ವಾತಿ ನಕ್ಷತ್ರದ ಆಕಾರಕ್ಕೆ ಹೋಲುತ್ತದೆ ಅಂತ ಹೇಳ್ತಾರೆ. ಹೊಯ್ಸಳರ ಲಾಂಛನ, ಹೊಯ್ಸಳರು ಸಿಂಹವನ್ನು ಕೊಲ್ಲುತ್ತಿರುವ ಕೆತ್ತನೆಯನ್ನು ನಾವು ಇಲ್ಲಿ ಕಾಣಬಹುದು. 4 ವರ್ಷದಿಂದ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ ಕಣ್ರಿ. ಬಟ್ ಈ ವರ್ಷನ ಈ ಥರ ಮಾಡಿರೋದು. ಎಲ್ಲಿ ನೋಡಿದ್ರು ಕ್ಯಾಮ್ರಾನ ಆನ್ ಮಾಡಬಾರ್ದಂತಾನೆ ಜನ ನಿಂತ್ಬಿಟ್ಟಿದ್ದಾರೆ. 3-4 ಜನಕ್ಕೆ ಅದೇ ಕೆಲಸ, ಕ್ಯಾಮ್ರಾ ಓಪನ್ ಮಾಡಬೇಡಿ ಅಂತ ಹೇಳ್ತಾರೆ. ಆದರೂ ಕಷ್ಟಪಟ್ಟು ಸ್ವಲ್ಪ ವಿಡಿಯೋ ಮಾಡಿದ್ದೀನಿ. ಅಮೃತೇಶ್ವರ ದೇವಸ್ಥಾನದ ಗೋಪುರದ ಮೇಲೆ ರಾಕ್ಷಸ ಮುಖದ ಕೆತ್ತನೆಯನ್ನು ನಾವು ಕಾಣಬಹುದು. ಈ ದೇವಸ್ಥಾನವನ್ನು ಒಂದು ವಿಮಾನ ಅಂತಲೂ ಕರೀತಾರೆ. ಯಾಕೆಂದರೆ ಒಂದು ದೇಗುಲ ಮತ್ತು ಒಂದು ಗೋಪುರ ಇರುತ್ತೆ. ಆದ್ದರಿಂದ ಇದನ್ನು ಏಕಕೂಟ ವಿನ್ಯಾಸನ ಅಂತಲೂ ಕರೀತಾರೆ. ರಾಮಾಯಣದ ಕಥೆಗಳನ್ನು ಈ ಕೆತ್ತನೆಗಳಲ್ಲಿ ನಾವು ಕಾಣಬಹುದು. ಇಲ್ಲಿನ ಕಲಾ ಕೆತ್ತನೆಗಳು ತುಂಬ ಜನರನ್ನು ಆಕರ್ಷಿಸುತ್ತದೆ. ಈ ದೇವಸ್ಥಾನದ ಕೆತ್ತನೆಗಳಲ್ಲಿ ಕೃಷ್ಣನ ಜನನ, ಕೃಷ್ಣನ ತಂದೆ ವಾಸುದೇವರು ನದಿಯನ್ನು ದಾಟುತ್ತಿರುವ ದೃಶ್ಯ ಮತ್ತು ಕೃಷ್ಣನ ಬಾಳಲೀಲೆಗಳನ್ನು ಈ ಕೆತ್ತನೆಗಳಲ್ಲಿ ನಾವು ಕಾಣಬಹುದು. ರಾಮಾಯಣದಲ್ಲಿ ನಡೆದ ಸೀತಾ ಸ್ವಯಂವರವೂ ಸಹ ನಾವು ಈ ಕೆತ್ತನೆಗಳಲ್ಲಿ ಕಾಣಬಹುದು. ಫಳಫಳ ಹೊಳೆಯುವ 54 ಕಲ್ಲಿನ ಕಂಬಗಳನ್ನು ನಾವು ಇವತ್ತಿಗೂ ಕಾಣಬಹುದು. ವಾಲಿ ಸುಗ್ರೀವ ಯುದ್ಧದ ಸನ್ನಿವೇಶಗಳನ್ನು ಸಹ ನಾವು ಈ ಕೆತ್ತನೆಗಳಲ್ಲಿ ಕಾಣಬಹುದು. ರಾಮಾಯಣದ ಕಥೆಗಳನ್ನು ಮಾತ್ರ ಇಲ್ಲಿ ಕೆತ್ತನೆ ಮಾಡಿಲ್ಲ, ಪಾಂಡವರ ಕಥೆಗಳನ್ನು ಸಹ ಇಲ್ಲಿ ಕೆತ್ತನೆ ಮಾಡಿದ್ದಾರೆ. ಪಾಂಡವರು ಪಗಡೆ ಆಟದಲ್ಲಿ ಸೋತಿ ವನವಾಸಕ್ಕೂ ಹೋದುದು ಸಹ ಇಲ್ಲಿ ಸುಂದರವಾಗಿ ಕೆತ್ತನೆ ಮಾಡಿದ್ದಾರೆ. ಅಮೃತೇಶ್ವರ ಲಿಂಗವು ನೇಪಾಳದಲ್ಲಿ ಸಿಗುವ ಗಂಡಕಿ ನದಿಯಲ್ಲಿ ಸಾಲಿಗ್ರಾಮದ ಕಲ್ಲಿನಿಂದ ಕೂಡಿರುತ್ತದೆ. ಇದೇ ನೋಡಿ ಕ್ರಿಶಕ 1196 ಹಳೆಗನ್ನಡ ಶಾಸನ. ಅಮೃತೇಶ್ವರ ಲಿಂಗದಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರ 3 ಜನ ಇರ್ತಾರೆ. ಇದನ್ನು ನೋಡುವುದೇ ಪುಣ್ಯ. ಸೈಲೆಂಟಾಗಿ ಗೂಳಿ ಮೇಯ್ತಾ ಇದೆ ಇಲ್ಲಿ. ಇದೇ ನೋಡಿ ಶಾರದಮ್ಮನವರ ದೇವಸ್ಥಾನ. ಇಲ್ಲಿ ಅಕ್ಷರಾಭ್ಯಾಸ ಮಾಡಿಸಲು ಸುಮಾರು ಜನ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಕರ್ಕೊಂಡ್ಬರ್ತಾರೆ. ತುಂಬ ಪ್ರಸಿದ್ಧಿ ಪಡೆದಿದೆ. ಇಲ್ಲಿ ಅಕ್ಷರಾಭ್ಯಾಸ ಮಾಡಿಸ್ತಾರೆ ಹಾಗೂ ಕುಂಕುಮದಲ್ಲಿ ನಾಲಿಗೆ ಮೇಲೆ ಓಂ ಅಂತ ಬರೀತಾರೆ. ಸುಮಾರು ಜನ ಮಕ್ಕಳನ್ನ ಇಲ್ಲಿ ಕರ್ಕೊಂಡ್ಬರ್ತಾರೆ. ಡೈಲಿ ಇಲ್ಲಿ ಫುಲ್ ರಶ್ ಆಗಿರುತ್ತೆ ಯಾವಾಗಲೂ. ಇಲ್ಲಿ ನೋಡಿ ಅಕ್ಷರಾಭ್ಯಾಸ ಮಾಡಿಸ್ತಿದ್ದಾರೆ. ತುಂಬ ಪಾಪು ಸಣ್ಣದಾಗಿದ್ದರೆ ಅದಕ್ಕೆ ಪ್ರಸಾದ ಕೊಡ್ತಾರೆ. ಸ್ವಲ್ಪ ದೊಡ್ಡ ಮಗು ಆದರೆ ನಾಲ್ಗೆ ಮೇಲೆ ಓಂ ಅಂತ ಬರೀತಾರೆ. ದಾಸೋಹಕ್ಕೆ ಹೋಗುವ ದಾರಿ ನೋಡಿ ಇದು. ದಾಸೋಹಕ್ಕೆ ನಾವು ನಮ್ಮ ಮನಸ್ಸಿಗೆ ಎಷ್ಟು ಬರುತ್ತೋ ಅಷ್ಟು ನಾವು ಹಣವನ್ನು ಕೊಡಬಹುದು. ಅವರನ್ನು ಕೇಳಲ್ಲ ನೋಡಿ. ತಟ್ಟೆ ಊಟ ಕೊಡ್ತಾರೆ, ನಾವು ತೊಳ್ಕೊಂಡು ಊಟ ಮಾಡಬೇಕಾಗತ್ತೆ. ಅನ್ನಪೂರ್ಣೇಶ್ವರಿ ತಾಯಿ ಫೋಟೋ ನೋಡಿ ಇಲ್ಲಿ. ಇದು ಊರಿನವರೇ ತಮ್ಮ ಕೈಯಿಂದ ದುಡ್ಡು ಹಾಕಿ ಇಲ್ಲಿ ಊಟ ಹಾಕ್ಸ್ತಾ ಇರೋದು. ದೇವಸ್ಥಾನದ ಕಡೆಯಿಂದ ಏನಲ್ಲ ಊಟ ಇದು. ಗಾಳಿ ಬಂದಾಗ ತಿರುಗುವ ಫ್ಯಾನನ್ನು ನೋಡ್ತಾ ಮಕ್ಕಳು ಇಲ್ಲಿರುವ ಹಸಿರಿನ ಹುಲ್ಲಿನ ಮೇಲೆ ಆಟ ಆಡ್ತಿರ್ತಾರೆ. ತುಂಬ ಖುಷಿಯಾಗುತ್ತೆ ಮಕ್ಕಳಿಗೆ. ಒಂದ್ಸತಿನಾರು ಅಮೃತಾಪುರಕ್ಕೆ ಹೋಗಿ ಬರಬೇಕು ಅಂತ ಮನಸ್ಸಾಗತ್ತೆ ನೋಡಿ.